ಮನೆಯಲ್ಲಿ ಸಂಭ್ರಮವೇ ಇರಲಿ, ಪೂಜೆ ಪುನಸ್ಕಾರಗಳ ಸಮಾರಂಭಗಳಿರಲಿ, ಚಿನ್ನಾಭರಣವನ್ನ ಜನರ ಕಣ್ಣಿಗೆ ಕುಕ್ಕುವಂತೆ ಪ್ರದರ್ಶನಕ್ಕೆ ಇಡುವುದು ಹೆಂಗಳೆಯರ ಜಾಯಮಾನ. ಆದರೆ ಈ ರೀತಿಯ ಪ್ರದರ್ಶನದಿಂದ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ಪಳಪಳ ಹೊಳೆಯೋ ಚಿನ್ನ ಜೊತೆಗೆ ಬೆಳ್ಳಿ ಪದಾರ್ಥಗಳು, ದೀಪ, ಪೂಜಾ ಸಾಮಗ್ರಿಗಳೇ 10 ಕೆಜಿ ಆಗ್ತವೆ. ಚಿನ್ನ, ನೆಕ್ಲೆಸ್, ಬಳೆ ಮೌಲ್ಯವಂತೂ ಕೇಳೋದೇ ಬೇಡ. ಇವನ್ನೆಲ್ಲ ಪೊಲೀಸರು ರಿಕವರಿ ಮಾಡಿದ್ದಾರೆ. ಇದೆಲ್ಲ ಏನಾಗಿತ್ತು ಅಂತ ಇದರ ಮಾಲೀಕರೇ ಹೇಳ್ತಾರೆ, ಕೇಳಿ. ದೇವ ಸಮಾರಾಧನೆ ಅಂತ ಮನೆಯಲ್ಲಿ ಮಾಡಿದ್ವಿ. ಮೋರ್ ದೆನ್ ಒಂದು 800 ಮೆಂಬರ್ಸ್ಗೆ ನಾವು ಇನ್ವೈಟ್ ಮಾಡಿದ್ವಿ. ಆ ಟೈಮಲ್ಲಿ ಯಾರೋ ಅಲ್ಲಿ ಪೇಂಟ್ ಮಾಡೋ ಹುಡುಗ ಏನೋ ಬಂದು ಊಟ ಎಲ್ಲ ಮಾಡಿಕೊಂಡು ಅವನು ಹೆಂಗೆ ಮಾಡ್ಬೋದು ಅಂತ ನೋಡಿಕೊಂಡು, ನಾನಿರೋ 2ನೇ ಮನೆ ಅದು ಖಾಲಿ ಇದೆ, ಅಲ್ಲಿ ಒಳಗಡೆಯಿಂದ ಬಂದು ಮಾಡಿದ್ದಾರೆ. ದೇವರ ಪೂಜೆ ದಿನ ಊಟಕ್ಕೆ ಕರೆದಿದ್ರು. ಊಟ ಮಾಡಿದ ಮನೆಗೆ ಕನ್ನ ಹಾಕಿದ ಐನಾತಿ. ಆಗಿದ್ದೇನೆಂದ್ರೆ, ರೇವತಿಯವರು ಆಲೂರಿನ ಮನೆಯಲ್ಲಿ ಆಗಸ್ಟ್ 28ರಂದು ಗ್ರ್ಯಾಂಡ್ ಆಗಿ ದೇವರ ಪೂಜೆ ಮಾಡಿದ್ರು. ಚಿನ್ನ ಬೆಳ್ಳಿಯಲ್ಲಿ ಅಲಂಕಾರ ಮಾಡಿ ದೇವರನ್ನ ಪೂಜಿಸಿದ್ರು. ರೇವತಿ ಕೂಡ ಬಂಗಾರ ಧರಿಸಿ ಮಿಂಚಿದ್ರು. ಸಿಹಿಯೂಟ, ಬಾಡೂಟವನ್ನ ಮಾಡಿ ಸಂಬಂಧಿಕರು, ಅಕ್ಕಪಕ್ಕದ ನಿವಾಸಿಗಳು ಮತ್ತು ಕಾರ್ಮಿಕರನ್ನ ಕರೆದು ಊಟ ಹಾಕಿಸಿದ್ರು. ಇದೇ ವೇಳೆ ಊಟಕ್ಕೆ ಬಂದಿದ್ದ ಪವನ್ ಅಲಿಯಾಸ್ ಫೈಟರ್ ಖತರ್ನಾಕ್ ಕೆಲಸ ಮಾಡಿದ್ದ. ಸೆಪ್ಟೆಂಬರ್ 6 ಮತ್ತು 7ರಂದು ರೇವತಿ ಕುಟುಂಬ ಮನೆಯಲ್ಲಿ ಇಲ್ಲದ ವೇಳೆ ಹಿಂಬಾಗಿಲು ಮುರಿದು ಮನೆಯಲ್ಲಿದ್ದ ಚಿನ್ನಾಭರಣ ದೋಚಿದ್ದ. 320 ಗ್ರಾಮದಷ್ಟು ಚಿನ್ನಾಭರಣ ಮತ್ತು 10 ಕೆಜಿ ತೂಕದ ಬೆಳ್ಳಿಯ ವಸ್ತುಗಳು, ವಿವಿಧ ಮೆಟೀರಿಯಲ್ ಅನ್ನು ಅವರ ಕಡೆಯಿಂದ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಸಹಿತ ಆರೋಪಿ ಈತ ದಾಸನಪುರ ಹೋಬಳಿಯವನು ಪವನ್ ಅಂತೇಳಿ. ಈತ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದ. ಈತ ಮೊದಲ ಬಾರಿಗೆ ಈತನ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ. ಊಟ ಮಾಡಿದ ಮನೆಗೆ ಕನ್ನ ಹಾಕಿದ ಪವನ್ ಅಲಿಯಾಸ್ ಫೈಟರ್ ಪವನ್ ಅನ್ನ ಮಾದನಾಯಕನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. 10 ಕೆಜಿ ಬೆಳ್ಳಿ ಮತ್ತು 400 ಗ್ರಾಂ ಚಿನ್ನವನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಸುಮಾರು 400ಕ್ಕೂ ಹೆಚ್ಚು ಗ್ರಾಂ ಚಿನ್ನವನ್ನ ಪತ್ತೆ ಮಾಡಬೇಕಿದೆ. ಏನೇ ಹೇಳಿ, ಸಂಪತ್ತು ಅನ್ನೋದು ಯಾವುದೇ ಸಮಸ್ಯೆ ಆದಾಗ ಉಪಯೋಗಿಸಬೇಕು. ಪ್ರದರ್ಶನಕ್ಕೆ ಇಟ್ರೆ ಚಾಲಾಕಿಗಳು ಕಣ್ಣು ಹಾಕೋದು ಗ್ಯಾರಂಟಿ. ಪ್ರಜ್ವಲ್, TV9 ಬೆಂಗಳೂರು.